ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ಭಾಗ್ಯ ವ್ಲಾಗ್ಸ್. ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡಾಕದೇನು ರೀ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಕಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿರಿ. ಹಾಗಲಕಾಯಿ ಪಲ್ಯ ಅಂದರೆ ಕಹಿ ಅನ್ನೋದೇ ಇಮ್ಯಾಜಿನೇಷನ್ ರೀ, ಆದರೆ ಇದನ್ನು ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ರೀ. ಬರ್ರಿ ನೋಡೋಣಂತ. ಮೊದಲು ನಾನಿಲ್ಲಿ ಹಾಗಲಕಾಯನ್ನು ಈ ಥರ ಗುಂಡಮ್ಗೆ ಹೆಂಚಿಟ್ಕೊಂಡೇನಿ ರೀ, ಗಾಲಿಗತಿ. ನೀವು ಬೇಕಾದ್ರೆ ಹೋಳು ಸಹ ಹೆಂಚ್ಕೋಬೋದು ರೀ. ಒಳಗಿನೂ ಎಲ್ಲ ಬೀಜ ತೆಗೆದು ಹೆಂಚೆ ನಾನು ಉಪ್ಪಿನ ನೀರಾಗ ಇಟ್ಕೊಂಡೇನಿ ರೀ. ನೀವು ಉಪ್ಪಿನ ನೀರಾಗ ಇಟ್ಕೋರಿ. ಇಲ್ಲಿ ನಾನು ಕೊಬ್ಬರಿನ ಈ ಥರ ಹೆಂಚಿಬಿಟ್ಟು ಇಟ್ಕೊಂಡೇನಿ ರೀ. ಮತ್ತು ಬಿಳಿ ಎಳ್ಳು, ಗುರೆಳ್ಳು. ಬಿಳಿ ಎಳ್ಳು 1 ಸ್ಪೂನ್ ತೊಗೊಂಡೇನಿ ರೀ, ಗುರೆಳ್ಳ 1/2 ಸ್ಪೂನ್ ತೊಗೊಂಡೇನಿ ರೀ, ಶೇಂಗಾ ಕಾಳು 2 ಸ್ಪೂನ್ ತೊಗೊಂಡೇನಿ ರೀ, ಮತ್ತು ಹುಣಸೆ ಹಣ್ಣು ನೆನೆಯಾಕೆ ಇಟ್ಕೊಂಡೇನಿ ರೀ. ಆಮೇಲೆ ದೊಡ್ಡ ಈರುಳ್ಳಿನ ಈಗ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಮತ್ತು ಇದು ಚಿಕ್ಕ ಈರುಳ್ಳಿ ರೀ, ಇದನ್ನು ಒಗ್ಗರಣೆಗಂತ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಬೆಳ್ಳುಳ್ಳಿ, ಅಲ್ಲ ಮತ್ತು ಕೊತ್ತಂಬರಿ, ಆಮೇಲೆ ಒಣ ಮೆಣಸಿನ್ಕಾಯಿ ರೀ. ಇವಾಗ ತೆಮಿ ಇಟ್ಕೊಂಡೇನಿ ರೀ. ಇದನ್ನು ಫಸ್ಟ್ ನಾವಿಲ್ಲಿ ಕೊಬ್ಬರಿನ ಫ್ರೈ ಮಾಡ್ಕೊಂಡು ಬರ್ರಿ. ನೋಡಿರಿ, ನಾನು ಈ ಥರ ಚಲೋತ್ತಂಗೆ ಫ್ರೈ ಮಾಡ್ಕೊಳಕತ್ತೇನೆ ರೀ. ನಾನು ಹೆಂಗೆ ತೋರ್ಸೇನಲ್ರಿ ಹಂಗೆ ಮಾಡಿ ನೋಡ್ರಿ. ನೀವು ಕಹಿ ಅನ್ನೋದು ಆಗೋದೇ ಇಲ್ಲ ರೀ. ಸಣ್ಣ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ರೀ. ಯಾರು ಹಾಗಲಕಾಯಿ ತಿನ್ನೋಲ್ಲಲ್ರಿ ಅವರೆಲ್ಲ ಇಷ್ಟಪಟ್ಟು ತಿಂತಾರೆ ರೀ. ಅಷ್ಟು ಮಸ್ತ್ ಆಗ್ತೈತೆ ರೀ ಇದು. ನೋಡ್ರಿ, ಇಲ್ಲಿ ನಾನು ದೊಡ್ಡದಾಗಿ ಏನು ಈರುಳ್ಳಿ ಹೆಂಚಿಟ್ಕೊಂಡೀನಲ್ರಿ ಅವನು ಹುರ್ಕೊಳಕ್ಕೆ ಇಟ್ಕೊಳಕತ್ತೇನೆ ರೀ. ಇವು ಚಲೋ ತಂಗಿ ಹುರಿದ ನಂತರ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳ್ರಿ ಮತ್ತು 1/2 ಸ್ಪೂನಷ್ಟು ಗುರೆಳ್ಳು ತೊಗೊಂಡೇನಿ ರೀ. ಇಲ್ಲಿ 2 ಸ್ಪೂನ್ ಶೇಂಗಾ ಹಾಕೊಂಡೇನಿ ರೀ, ಮತ್ತು ಒಣ ಮೆಣಸಿನ್ಕಾಯಿ 1 3, ಅಲ್ಲ ಮತ್ತು ಬೆಳ್ಳುಳ್ಳಿ ರೀ. ಇವನು ಚಲೋ ತಂಗೆ ಹುರ್ಕೊಂಡ್ರಿ. ಇವಾಗ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡೇನಿ ರೀ. ಎಲ್ಲನೂ ಚಲೋ ತಂಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ನಾವು ಮೊದಲು ಹಾಗಲಕಾಯಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟಿಗೆ ಏನು ಮಾಡಿರಿ, ಇವನ್ನೆಲ್ಲ ಫ್ರೈ ಮಾಡ್ಕೊಂಡು ತೆಗೆದು ಇಟ್ಕೊಂಡ ನಂತರ ಹಾಗಲಕಾಯಿ ಫ್ರೈ ಮಾಡ್ಕೊರಿ. ಫಸ್ಟ್ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ರೆ ಮಿಕ್ಸಿ ಮಾಡ್ಕೊಳ್ಳೋತನ ಅಂದ್ರೆ ಆರ್ತೈತ್ರಿ ಇದು. ಮತ್ತು ಹಾಗಲಕಾಯಿ ಫಸ್ಟ್ ಫ್ರೈ ಮಾಡ್ಕೊಂಡ್ರೆ ಕಹಿ ಬಿಡ್ತೈತ್ರಿ, ಈಗ ಸಹ ಕಹಿ ಆಗ್ತೈತ್ರಿ. ನಾನಿವಾಗ ನೀರೆಲ್ಲ ಚಲೋ ತಂಗೆ ಸೋಸ್ಬಿಟ್ಟು ಹುರ್ಕೊಳಕ್ಕೆ ಹಾಕ್ಕೊಳತ್ತೇನೆ ರೀ. ಒಂದು ಸ್ವಲ್ಪ ಜಾಸ್ತಿನ ಹುರ್ಕೋಬೇಕ್ರಿ ಹಾಗಲಕಾಯಿ ನಾವು ಇಲ್ಲಿ, ಯಾಕಂದ್ರೆ ಕಹಿ ಹೋಗ್ತೈತ್ರಿ. ಮತ್ತು ಉಪ್ಪಿನ ನೀರಾಗ ಹಾಕಿಟ್ಕೊಂಡ್ರೆ ರೀ ಕಹಿ ಮುರಿತೈತ್ರಿ. ಅದಕ್ಕಾಗಿ ನೀವು ಉಪ್ಪಿನ ನೀರಾಗ ಹಾಕಿಟ್ಕೋರಿ. ಇವಾಗ ನೋಡಿರಿ, ನಾನು ಈ ಥರ ಕಟ್ ಮಾಡ್ಕೊಂಡು ಹುರ್ಕೊಳಕತ್ತೇನೆ ರೀ. ಇವಾಗ ಇವು ಹುರಿದವ್ರಿ, ನೋಡ್ಬೋದು ನೀವು. ನಾನಿಲ್ಲೇನು ಹುರಿದಿಟ್ಕೊಂಡಿನಲ್ರಿ ಅದು ತಣ್ಣಗಾಗೈತ್ರಿ. ಇವಾಗ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ್ರಿ. ಇದನ್ನ ಫೈನ್ ಪೇಸ್ಟಾಗಿ ಮಿಕ್ಸಿ ಮಾಡ್ಕೊಂಬರೋಣ್ರಿ. ಇವಾಗ ನೀವು ನೋಡ್ಬೋದು ರೀ, ನಾನಿಲ್ಲಿ ಪೇಸ್ಟಾಗಿ ಮಿಕ್ಸಿ ಮಾಡ್ಕೊಂಬಂದೇನಿ ರೀ. ಈ ಥರ ಇರಬೇಕು ರೀ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ್ರಿ. ನಂದಿಲ್ಲಿ 1 ಮಿನಿಟ್ ವೀಡಿಯೋ ಸ್ಕಿಪ್ ಆಗೈತ್ರಿ. ನಾನಿಲ್ಲಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊಂಡೇನಿ ರೀ ಒಗ್ಗರಣೆಗೆ. ಇವಾಗ ಏನು ರುಬ್ಕೊಂಡು ಇಟ್ಕೊಂಡಿದ್ದು ಅಲ್ರಿ ಅದನ್ನೆಲ್ಲ ಪೇಸ್ಟ್ ಆ್ಯಡ್ ಮಾಡ್ಕೊಳಕತ್ತೀನಿ ರೀ. ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಅಂದರೆ ಫ್ರೈ ಮಾಡ್ಕೋರಿ. ಚಲೋ ತಂಗೆ ಒಂದು ಸ್ವಲ್ಪ ಕಲರ್ ಬರ್ತೈತ್ರಿ. ಆವಾಗ ನಾವೆಲ್ಲ ಮಸಾಲೆ ಆ್ಯಡ್ ಮಾಡ್ಕೋಬೇಕ್ರಿ. ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ರೀ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ, 1 ಚಿಟಿಕೆ ಅರಿಶಿನ ಹಾಕ್ಕೊಳಕತ್ತೀನಿ ರೀ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ರೀ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನಾವು ಇವಾಗ ಫ್ರೈ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಹುಣಸೆ ಹಣ್ಣು ಏನು ನೆನೆಸಿಟ್ಕೊಂಡಿನಲ್ರಿ ಅದನ್ನ ನೆನೆದೈತ್ರಿ. ಇವಾಗ ಅದನ್ನ ಒಂದು ಸ್ವಲ್ಪ ಕಿವುಚ್ಬಿಟ್ಟು ಹುಣಸೆ ಹಣ್ಣಿನ ನೀರು ಹಾಕೊಳ್ಳೋಣ್ರಿ. ಇದನ್ನೂ ಒಂದು ಸ್ವಲ್ಪ ಚಲೋ ತಂಗೆ ಕುದಿಸ್ಕೋಬೇಕ್ರಿ ಇದ್ರಾಗ. ಇವಾಗ ನಾನು ರೀ 2 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡೇನಿ ರೀ ನಾನಿಲ್ಲಿ. ನೀವು ಬೆಲ್ಲ ಹಾಕೋರಿ, ಬೆಲ್ಲ ಇನ್ನೂ ಟೇಸ್ಟ್ ಬರ್ತೈತ್ರಿ. ನನ್ನ ಹತ್ರ ಇವಾಗ ಬೆಲ್ಲ ಇಲ್ದಕ್ಕೆ ನಾನು ಸಕ್ಕರೆ ಆ್ಯಡ್ ಮಾಡ್ಕೊಂಡೇನಿ ರೀ. ಇವಾಗ ಏನು ಹುರಿದಿದ್ದು ಇಟ್ಕೊಂಡಿರ್ತೇವಲ್ರಿ ನಾವು ಹಾಗಲಕಾಯಿ, ಅದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದು ಹೆಲ್ತಿಗೇನು ಒಳ್ಳೇದ್ರಿ. ಮತ್ತು ಈ ಥರ ಮಾಡಿ ನೋಡ್ರಿ, ನೀವು ಯಾರು ತಿನ್ನಂಗಿಲ್ಲ ಅಂದವ್ರು ಸಹ ತಿಂತಾರ್ರಿ. ನಾನಿಲ್ಲಿ ನೀರು ಎಷ್ಟು ಬೇಕಲ್ಲ ಅಷ್ಟು ಆ್ಯಡ್ ಮಾಡ್ಕೊಳಕತ್ತೇನೆ ರೀ. ಇದನ್ನು ಚಲೋ ತಂಗೆ ಬಾಯ್ಲ್ ಆಗಕ್ಕೆ ಬಿಡ್ಬೇಕ್ರಿ. ಮತ್ತು ನಾನಿಲ್ಲಿ ಧನಿಯಾನ ಆ್ಯಡ್ ಮಾಡ್ಕೊಂಡೇನಿ ರೀ. ಇವಾಗ ನೋಡ್ಬೋದು ನೀವಿಲ್ಲಿ ಈ ಥರ ಕುದಿ ಬರ್ಬೇಕ್ರಿ. ಇವಾಗ ನಾವಿಲ್ಲಿ ಒಂದು ಪ್ಲೇಟನ್ನು ಮುಚ್ಕೊಂಡು ಚಲೋ ತಂಗೆ ಕುದಿಸ್ಕೊಳ್ಳೋಣ್ರಿ. ಆದಷ್ಟು ಚಲೋ ತಂಗೆ ಕುದಿಸ್ಕೋಬೇಕ್ರಿ. ನೀವು ಬೇಕಾದ್ರೆ ಕುಕ್ಕರಲ್ಲಿ ಸಹ ಹಾಕೋಬೋದ್ರಿ. ಕುಕ್ಕರಲ್ಲೂ ಬೇಗನೆ ಕುದಿತೈತ್ರಿ. 1 ಸೀಟಿ ಒಳಗೆ ಕುದಿತೈತ್ರಿ ಕುಕ್ಕರಲ್ಲಿ.
ಈ ಥರನೂ ಕುದಿಸ್ಕೋಬೋದು ರೀ. ನೀವು ಈ ಥರ ಹಾಗಲಕಾಯಿ ರೆಸಿಪಿ ಮಾಡಿ ನೋಡಿರಿ, ಮತ್ತೆ ಮತ್ತೆ ಇದನ್ನ ತಿಂತೀರಿ, ಅಷ್ಟು ಟೇಸ್ಟ್ ಆಗ್ತೈತೆ ರೀ. ಕೈ ಅಂತೂ ಬರೋದೇ ಇಲ್ಲ ರೀ. ನೀವು ರೈಸ್ ಜೊತೆ ಸಹ ತಿನ್ಬೋದು ರೀ, ಅಷ್ಟು ಟೇಸ್ಟಿಯಾಗಿರ್ತೈತೆ ರೀ. ಮೇನ್ ಹೇಳಬೇಕಂದ್ರೆ ಬೆಲ್ಲ ಮತ್ತು ಹುಣಸೆ ನೀರು ಒಟ್ಟು ಬಿಡಕ್ಕೆ ಹೋಗ್ಬೇಡ್ರಿ, ಹಾಕಲೇಬೇಕು ಕಂಪಲ್ಸರಿ. ಮತ್ತು ನಿಮ್ಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.